ಗೆಳೆಯರೆ, ಮತ್ತೊಮ್ಮೆ ನಮ್ಮ UK ವೊಕ್ಯಾಬ್ಯುಲರಿ ಅಂಡ್ ಗ್ರಾಮರ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನೀನೇ ಹೇಳಿದಂತೆ ನಾನು ನಿಮ್ಮ ಮುಂದೆ ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಲಿ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಆಗಲಿ ಕನ್ಫ್ಯೂಷನ್ ಆಗ್ತಿರ್ತಕ್ಕಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದ್ರೆ ಕ್ವೆಶ್ಚನ್ ಟ್ಯಾಗ್. ಅದನ್ನ ನಿಮ್ಮ ಮುಂದೆ ಇವತ್ತು ನಾನು ತೆಗೆದುಕೊಂಡು ಬಂದಿದ್ದೀನಿ. ಕ್ವೆಶ್ಚನ್ ಟ್ಯಾಗ್ ಇದೆ ಏನಪ್ಪಾ ಅಂತಂದ್ರೆ ಸೆಂಟೆನ್ಸ್ ಒಳಗ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಒಳಗ ಒಂದು ಭಾಗವಾಗಿ ಬರ್ತದೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಎಷ್ಟು ಪ್ರಕಾರಗಳು ಬರ್ತಾವಪ್ಪ ಅಂದ್ರೆ, ಒಂದು WH ಕ್ವೆಶನ್ಸ್, ಎರಡನೇದು yes or no ಕ್ವೆಶನ್ಸ್, ಇನ್ನು ಮೂರನೇದು ಯಾವ್ದಪ್ಪ ಅಂತಾರೆ ಕ್ವೆಶ್ಚನ್ ಟ್ಯಾಗ್. ಇವು ಎರಡನ್ನು ನೀವು ಈಸಿಯಾಗಿ ಆರಾಮಾಗಿ ಬಿಡಿಸ್ತೀರಿ. ಆದ್ರೆ ಕ್ವೆಶ್ಚನ್ ಟ್ಯಾಗ್ ಒಳಗಡೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಅದಾವ. ಆ ಕನ್ಫ್ಯೂಷನ್ ನಾ ಇವತ್ತು ಪೂರ್ತಿಯಾಗಿ ಈ ವಿಡಿಯೋನ ನೋಡ್ರಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಯಾವ್ಯಾವ ಕ್ವೆಶ್ಚನ್ ಟ್ಯಾಗ್ ಯಾವ್ಯಾವ ಹಂತದೊಳಗೆ ಹೆಂಗ್ ಯೂಸ್ ಆಕತಿ ಅಂತಕ್ಕಂಥದನ್ನ ಪರಿಪೂರ್ಣವಾಗಿ ಹೇಳೀನಿ. ಅಷ್ಟಾಗಿಯೂ ಏನಾದರೂ ಕನ್ಫ್ಯೂಸ್ ಇದ್ರೆ ಮತ್ತೆ ಮುಂದೆ ಚರ್ಚೆ ಮಾಡಕ್ ಯೂಸ್ ಏನಾಕತಿ ಅನುಕೂಲ ಆಗ್ತದ. ಅದಕ್ಕೆ ಏನ್ ಮಾಡ್ಬೇಡ್ರಿ, ಯಾರು ದಯಮಾಡಿ ಇದನ್ನ ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋನ ಪೂರ್ತಿ ನೋಡ್ರಿ. ಮೊದಲಿಗೆ ನಾವ್ ಏನ್ ತಿಳ್ಕೊಬೇಕಾಗತ್ತಪ್ಪ ಅಂದ್ರೆ, ವಾಟ್ ಈಸ್ ಕ್ವೆಶ್ಚನ್ ಟ್ಯಾಗ್? ಕ್ವೆಶ್ಚನ್ ಟ್ಯಾಗ್ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು. ಇಲ್ಲಿ ಅದ್ರ ಮೀನಿಂಗ್ ಏನದ ನೋಡ್ರಿ. ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವೆಶ್ಚನ್ಸ್ added to the end of the statement. They are formed using auxiliaries, it means helping verb and a pronoun. The basic rules are below. ಅಂದ್ರೆ ಇದಾದ ನಂತರ ಬೇಸಿಕ್ ರೂಲ್ಸ್ ಕೆಳಗದಾವ ಅಂತ ಹೇಳೀನಿ. ಇದು ಏನಪ್ಪಾ ಅಂತಂದ್ರೆ, ನಾವು ಕನ್ನಡದೊಳಗೆ ಇದಕ್ಕೆ ಬಾಲ ಪ್ರಶ್ನೆ ಅಂತ ಕರಿತೀವಿ. ಏನಾದ್ರು ಕರಿತೀವಿ ಬಾಲ ಪ್ರಶ್ನೆ ಅಂತೇಳಿ. ಇದು ಯಾವಾಗ್ಲೂ ಏನಾಗಿರ್ತದಪ್ಪ ಅಂತಾರ, ಒಂದು ಸ್ಟೇಟ್ಮೆಂಟ್ ದ ಕೊನೆಯಲ್ಲಿ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಅಂತಕ್ಕಂಥ ಸ್ಟೇಟ್ಮೆಂಟ್ ನ ಕೊನೆಯಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಆಡ್ ಮಾಡ್ತೀವಿ. ಅದಕ್ಕೆ ಟ್ಯಾಗ್ ಅಂತ ಕರೆದ್ವಿ ನಾವು. ಪ್ರಶ್ನೆಯನ್ನ ಸ್ಟೇಟ್ಮೆಂಟ್ ನ ಕೊನೆಯಲ್ಲಿ ಆಡ್ ಮಾಡೋದಕ್ಕೆ ಅದಕ್ಕೆ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಇವು ಏನಪ್ಪಾ ಅಂತಾರ, ಹೆಂಗ ಏನಕ್ಕವ ಅಂದ್ರ ಫಾರ್ಮ್ ಹಾಕವ ಅಂದ್ರ ಹೆಂಗ ಅವುಗಳನ್ನ ನಾವು ಕಟ್ಕೊಳ್ತೀವಿ, ಹೆಂಗ್ ಸೃಷ್ಟಿ ಮಾಡ್ತೀವಪ್ಪ ಅಂತಂದ್ರೆ, ಅವು ಯಾವಾಗ್ಲೂ ಆಕ್ಸಿಲರೀಸ್ ಅಂದ್ರೆ ನಮ್ಮ ಆಡು ಭಾಷೆ ಒಳಗೆ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಆಕ್ಸಿಲರೀಸ್ ವರ್ಬ್ ಆಮೇಲೆ ಪ್ರೊನೌನ, ಇವು ಎರಡೂದ್ರ ಮಿಕ್ಸ್ಚರ್ ಆಗಿರ್ತದೆ ಏನ್ರಿ ಕ್ವೆಶ್ಚನ್ ಟ್ಯಾಗ್. ಇವು ಎರಡನ್ನ ಕೂಡಿಸಿ ಏನ್ ಮಾಡ್ತೀವಪ್ಪ ಅಂತಾರ ಕ್ವೆಶ್ಚನ್ ಮಾಡ್ತೀವಿ. ಆದ್ರೆ ಒಂದು ತಲೆಗಿರ್ಲಿ, ಇದು ಕ್ವೆಶ್ಚನ್ ಟ್ಯಾಗ್ ಅವಶ್ಯಕತೆ ಇತ್ತೇನು ಅಂತ. ಕ್ವೆಶ್ಚನ್ ಟ್ಯಾಗ್ ಯಾಕೆ ಅವಶ್ಯಕತೆ ಐತಿ, ಯಾವಾಗ ಅದನ್ನ ಉಪಯೋಗ ಮಾಡ್ತೀವಿ? ಯಾಕಪ್ಪ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಇರ್ತತಿ, ಸ್ಟೇಟ್ಮೆಂಟ್ ಬಗ್ಗೆ ನಾವು ಹೊಳ್ಳಿ ಅದ್ರ ಮ್ಯಾಗ ಪ್ರಶ್ನೆ ಹೆಂಗ್ ಕೇಳುದು ಸರ್, ಕೊನೆಯಲ್ಲಿ ಪ್ರಶ್ನೆ ಯಾಕೆ ಹಾಕಬೇಕ್ರಿ? ಯಾಕಂದ್ರೆ ಉತ್ತರನ ಬರ್ದಿರ್ತೀವಿ, ಸ್ಟೇಟ್ಮೆಂಟ್ ಬರ್ದಿರ್ತೀವಿ, ಮತ್ತೊಮ್ಮೆ ಯಾಕೆ ಅದನ್ನ ಬರೀಬೇಕು? ಟು ಅಟೆಸ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಅಂದ್ರೆ ಅದು ಏನ್ ನೀವು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಹೇಳಿಕೆಯನ್ನು ಕೊಟ್ಟಿರ್ತಾರಲ್ಲ, ಅದನ್ನ ಮತ್ತೊಮ್ಮೆ ದೃಢೀಕರಿಸ್ಲಿಕ್ಕೆ. ಸಿಂಹಾವಲೋಕನ ಇದ್ದಂಗ್ರಿ ಇದು, ಪುನರಾವಲೋಕನ ಅಂತ ಕರಿತೀವಲ್ಲ, ಹಂಗಿದ್ದಂಗಿದು. ಅಂದ್ರೆ ಹಿಂದಿನ ಸ್ಟೇಟ್ಮೆಂಟ್ ಸರಿ ಇದೆಯಾ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾವು ಪ್ರಶ್ನೆ ಮಾಡ್ಕೊಂಡಂಗ ಆಕತಿ. ಅದಕ್ಕೆ ಇದು ಕ್ವೆಶ್ಚನ್ ಟ್ಯಾಗ್ ಅವಶ್ಯಕ ಐತಿ. ಈ ಕ್ವೆಶ್ಚನ್ ಟ್ಯಾಗ್ ಅನ್ನ ನಾವು ಯೂಸ್ ಮಾಡ್ಬೇಕಾದಾಗ ಹಲವಾರು ನಿಯಮಗಳನ್ನ ಬಳಸ್ಕೊತೀವಿ. ಅದ್ರಾಗ ಮೊದಲೇ ನಿಯಮವನ್ನು ನೋಡೋಣ ಇವಾಗ. ಮೊದಲನೇ ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಮೊದಲನೇ ನಿಯಮ ಏನ್ ಹೇಳ್ತದ್ರಿ, ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತಂದ್ರೆ ಅದಕ್ಕೆ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಅನ್ನ ಹಚ್ಚಬೇಕು. ಓಕೆ, ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಬರಿತೇನ್ರಿ ನಾ. ಹಿ ಈಸ್ ರೀಡಿಂಗ್ ಟೆಕ್ಸ್ಟ್ ಬುಕ್. ಅವನು ಪಠ್ಯ ಪುಸ್ತಕವನ್ನು ಓದುತ್ತಿದ್ದಾನೆ. ಇದು ಪಾಸಿಟಿವ್ ಅತ್ತ ಹೆಂಗ್ ಕೂಡ ಹಿಡಿಬೇಕು ಅಂತಾರ, ಇಡೀ ಸೆಂಟೆನ್ಸ್ ಒಳಗೆ ಎಲ್ಲೂ ನೋ, ನೆವರ, ನಾಟ್, ನಿಲ್ಲ ಅಂತಕ್ಕಂಥ ಶಬ್ದಗಳು ಬಂದಿರಬಾರ್ದು. ಎಲ್ಲಿ ಬಂದತ್ತೇನ ನೋಡ್ರಿ, ನೋ ಎಲ್ಲೇರಿ ಕಾಣ್ತತೇನ, ನೆವರ್ ಎಲ್ಲೇರಿ ಕಾಣ್ತತೇನ, ಅಥವಾ ನಿಲ್ ಎಲ್ಲೇರಿ ಕಾಣ್ತತೇನ ನೋಡ್ರಿ, ಎಲ್ಲೂ ಇಲ್ಲ. ಹಿಂಗಿದ್ದಾಗ ಕ್ವೆಶ್ಚನ್ ಟ್ಯಾಗ್ ಯಾವಾಗ್ಲೂ ಎದ್ರೊಳಗಿರ್ತದಪ್ಪ ಅಂತಾರ, ನೆಗೆಟಿವ್ ಸೆಂಟೆನ್ಸ್ ಒಳಗೆ ಇರ್ತದ, ನೆಗೆಟಿವ್ ಫಾರ್ಮ್ ಒಳಗೆ ಇರ್ತದ.
ಇಲ್ಲಿ ನೆಗೆಟಿವ್ ಫಾರ್ಮ್ದೊಳಗೆ ಐತಪ್ಪ ಅಂತಂದ್ರೆ ನಾವು ಆಲ್ರೆಡಿ ಫಸ್ಟ್ಗೆ ಹೇಳೇನಿ, ಇದು ಯಾವುದರ ಮಿಕ್ಸ್ಚರ್ ಆಗಿರ್ತೈತ್ರಿ? ಆಕ್ಸಿಲರಿ ಮತ್ತು ಪ್ರೊನೌನ್ ನ ಮಿಕ್ಸ್ಚರ್ ಆಗಿರ್ತದ. ಅದಕ್ಕೆ ಮೊದಲಿಗೆ ನಾವು ಆಕ್ಸಿಲರಿ ಇದ್ರಾಗ ಏನ್ ಬಂದತಿ ನೋಡ್ಬೇಕು. ಹೆಲ್ಪಿಂಗ್ ವರ್ಬ್ ಇದ್ರಾಗ ಏನ್ ಬಂದತಿ? ಈಸ್ ಬಂದತ್ರಿ. ಈಸ್ ಬರೀತೀರಿ. ಇದನ್ನ ನೆಗೆಟಿವ್ ಫಾರ್ಮ್ ಮಾಡ್ಬೇಕಾದ್ರೆ ಇದ್ರ ಮುಂದೆ ನಾಟ್ ಹಚ್ಬೇಕು, ಹೌದಾ? ಇದು ಮೊದ್ಲ ಕ್ವಶನ್ ಟ್ಯಾಗ್ ಶಾರ್ಟ್ ಫಾರ್ಮ್. ಶಾರ್ಟ್ ಫಾರ್ಮ್ ಅಂದ್ರೆ ನಾಟ್ ಅನ್ನ ಇಲ್ಲಿ ಏನ್ ಮಾಡ್ತೀವಿ ನಾವು? ಓ ಅಣ್ಣ ಓ ಏನ್ ಮಾಡ್ತೀವಿ? ಅಳಕಿಸ್ತೀವಿ. ಓ ಅಣ್ಣ ತೆಗೆದು ನಾವ್ ಏನ್ ಮಾಡ್ತೀವಿ? ಇಲ್ಲಿ ಅಪಾಸ್ಟ್ರಫಿ ಕೊಟ್ಟ ಟಿ ಹಚ್ತೀವಿ. ಇದೇನಾಕತ್ರಿ? ಇಸಂಟ್ ಆಗ್ತದ. ಇಸಂಟ್ ಆದ ನಂತರ ಏನ್ ಮಾಡ್ಬೇಕ್ರಿ? ಪ್ರೊನೌನ್ ಅನ್ನ ಬರಿಬೇಕು. ಇಸಂಟ್ ಹಿ. ಒಂದ್ ತಲೆಯಾಗಿ ಇಟ್ಕೊಳ್ರಿ, ವಾಕ್ಯದೊಳಗ ಯಾವ ವರ್ಬ್ ಯಾವ್ದು ಆಕ್ಸಿಲರಿ ಆಗಿರ್ತತ್ಲ, ಯಾವ್ದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗಿರ್ತತ್ಲ, ಅದನ್ನೇ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಬಳಸ್ಕೋಬೇಕು. ಸೇಮ್ ಫಾರ್ಮ್ ಅನ್ನ ಎಬಿಸಿಚಿ ಇಡಬೇಕು. ಅಲ್ಲಿ ಏನು ಕಾಗಳೆ ಮಾಡಂಗಿಲ್ಲ, ಕೆತ್ತ ಬಜೆ ಏನು ಮಾಡಂಗಿಲ್ರಿ. ನ್ಯಾಟ್ಗಲ್ಲಿ ಯಾವ್ದಿರೋದು ಅದನ್ನ ತೆಗೆದು ಇಲ್ಲಿ ಹಿಡಿದು ಅದ್ರ ಮುಂದೆ ನಾಟ್ ಹಚ್ಚೋದು. ಅಂದ್ರೆ ನಾಟ್ ಫಾರ್ಮ್ ಶಾರ್ಟ್ ಫಾರ್ಮ್ ಹಚ್ಚ್ರಿ, ಹಚ್ಚಿ ಈ ಅಂತ ಬರ್ರಿ. ನೋಡ್ರಿ, ಇವತ್ತು ಫಾರ್ಮ್ ಶಾರ್ಟ್ ಫಾರ್ಮ್ಗಳು ಗೊತ್ತದಾವ ನಿಮಗೆ. ಗೊತ್ತಿಲ್ಲ ಅವ್ರ ಮತ್ತೊಮ್ಮೆ ಹೇಳ್ತಾನೆ ನೋಡ್ರಿ. ಆಮ್ ನಾಟ್ ಇದ್ದಿದ್ದು ಏನಾಕತ್ರಿ? ಆಮಂಟ್ ಆಕತ್, ಹೌದಾ? ಈಸ್ ನಾಟ್ ಇದ್ದಿದ್ದು ಏನಾಕತ್ರಿ? ಈಸಂಟ್ ಆಕತ್ತಿ. ಆರ್ ನಾಟ್ ಇದ್ದಿದ್ದು ಏನಾಕತ್ರಿ? ಆರಂಟ್ ಆಕತ್ತಿ. ವಾಸ್ ನಾಟ್ ಇದ್ದಿದ್ದು ಏನಾಕತ್ರಿ? ವಾಸಂಟ್ ಆಕತ್ತಿ. ಹಂಗ ಎಲ್ಲ ಸೇಮ್ ಬರ್ತಾವ. ಬರೀ ಏನಪ್ಪ ಅಂದ್ರೆ ಇಲ್ಲಿ ವಿಲ್ ನಾಟ್ ಇದ್ದಿದ್ದು ಏನಾಕತಿ? ವಿಲಂಟ್ ಆಗಂಗಿಲ್ಲ, ಓಂಟ್ ಆಕತ್ರಿ. ಏನಾಕತಿ? ಓಂಟ್ ಆಕತಿ. ಅದೇ ರೀತಿ ಶಾಲ್ ನಾಟ್ ಇದ್ದಿದ್ದ ಶಾಂಟ್ ಆಕತಿ. ಇವು ಶಾರ್ಟ್ ಫಾರ್ಮ್ಗಳನ್ನ ನೀವು ಬರ್ದಿಟ್ಕೋದ್ರಪ್ಪ ಅಂತಾರ ಅಲ್ಲಿ ಹಚ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಕತಿ. ಇಲ್ಲಿ ಏನ್ ಬಂದಿರ್ತೈತ್ಲೆ ಇದನ್ನ ಎತ್ತಿ ಇಲ್ಲಿ ಇಟ್ಟು ಬಿಟ್ರ ಇದು ಕ್ವಶನ್ ಟ್ಯಾಗ್. ಯುವರ್ ಕ್ವಶನ್ ಟ್ಯಾಗ್ ಇಸ್ ರೆಡಿ. ಅದು ಅಕಾರ್ಡಿಂಗ್ ಟು ದ ಫಸ್ಟ್ ರೂಲ್. ಹೆಂಗ? ಪಾಸಿಟಿವ್ ಸ್ಟೇಟ್ಮೆಂಟ್ ಯಾವಾಗ್ಲೂ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಹೊಂದಿರ್ತದ. ತಲೆಯಾಗಿ ಇಟ್ಕೊಳ್ರಿ. ಇಲ್ಲಿ ಸಕಾರಾತ್ಮಕ ವಾಕ್ಯ ಅಥವಾ ಸಕಾರಾತ್ಮಕ ಹೇಳಿಕೆ ಇತ್ತಪ್ಪ ಅಂತಾರ ಇಲ್ಲಿ ಏನಿರ್ತತಿ? ನಕಾರಾತ್ಮಕ ಕ್ವಶನ್ ಟ್ಯಾಗ್ ಇರ್ತತಿ. ಹೌದು ಅಂತ ಹೇಳುದಿತ್ತ, ಇಲ್ಲ ಅಂತ ಹೇಳ್ದಂಗಿರ್ತತಿ. ಅಂದ್ರೆ ಇದ್ರ ಅರ್ಥ ಏನ್ ನೋಡ್ರಿ, ಅವನು ಪಠ್ಯ ಪುಸ್ತಕವನ್ನು ಓದುತ್ತಿದ್ದಾನೆ. ಓದಾಕತ್ತಾನೋ ಇಲ್ಲೋ? ಈಗ ನಾವು ಮಾತಾಡ್ತಿರ್ತೀವಿ, ಹೌದಂತೀರಿ ಇಲ್ಲೋ ಅಂತಿರ್ಲಿ, ಹಂಗಿಲ್ಲ. ಅವನು ದೃಢೀಕರಣ ಮಾಡತ್ತೀವಿ ನಾವು. ಇಲ್ಲಿ ನಾವೇನ್ ಮಾಡ್ತೀವಿ? ಓದಾಕತ್ತಿದ್ದ ಎಸ್ ಈಸ್ ರೀಡಿಂಗ್ ಅಂತೀವಿ. ಹಂಗಿದ ಏನಾಕತ್ತಿದು? ಅದನ್ನ ದೃಢೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಇದು ಮಾಡ್ತದ. ಸೊ ಮೊದಲನೇ ನಿಯಮ ಏನು? ಬರ್ಕೊಂಡ್ಬಿಡ್ರಿ. ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಕಂಪಲ್ಸರಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದು ಏನಾಕತ್ರಿ? ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಬಳಸ್ಕೊಳ್ತದ. ಇನ್ನು ಎರಡನೇ ನಿಯಮ ಏನಪ್ಪಾ ಅಂದ್ರೆ ಅದು ಉಲ್ಟಾ. ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತಂದ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕ್ಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತಂದ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕ್ಬೇಕು. ಈಗ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ನಾ ಏನ್ ಮಾಡ್ತೇನೆ ನೋಡ್ರಿ, ಬರೀತೇನೆ ನೆಗೆಟಿವ್ ಸ್ಟೇಟ್ಮೆಂಟ್. ಅದನ್ನ ನೆಗೆಟಿವ್ ಮಾಡೋಣ ನೋಡ್ರಿ. ಹಿ ಈಸ್ ನಾಟ್ ರೀಡಿಂಗ್ ಟೆಕ್ಸ್ಟ್ ಬುಕ್. ಆಯ್ತಾ? ಈ ಟೆಕ್ಸ್ಟ್ ಬುಕ್ ಅನ್ನ ನೀವೇನ್ ಮಾಡ್ತೀರಿ? ಈಗ ಇದನ್ನ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗೈತ್ರಿ. ಇಲ್ಲಿ ಕಾಮ ಕೊಟ್ರಿ, ಮುಂದೆ ಕ್ವಶನ್ ಟ್ಯಾಗ್ ಬರೀತೀರಿ. ಏನು ಬರಿಬೇಕು? ಕಂಪಲ್ಸರಿ ಅಲ್ಲಿ ಇದ್ದಿರ್ತಕ್ಕಂಥ ಆಕ್ಸಿಲರಿ ಬರಬೇಕು. ಬರ್ದ್ರಿ? ಈಸ್ ಬರ್ದ್ರಿ. ಇದೇನ್ ಹೇಳ್ತದೆ ನಮ್ಮದು ಎರಡನೇ ನಿಯಮ? ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರ್ಬೇಕು. ಅಂದ್ರೆ ಈಸ್ರ ಮುಂದೆ ನಾಟ್ ಹಚ್ಚಕ್ ಬರಂಗಿಲ್ಲ. ನಾಟ್ ಹಚ್ಚಿರಿ ಅದೇನಾಯ್ತು? ನೆಗೆಟಿವ್ ಆಗ್ತದೆ. ಈಸ್ ಇದ್ಕಿದ್ದಂಗೆ ಹೇಳ್ರಿ, ಅದ್ರ ಮುಂದೆ ಹಿ ಬರೀರಿ, ಮುಗಿತ್ರಿ. ಈಸ್ ಹಿ. ಆರ್ ಇತ್ತಂದ್ರ ಇಲ್ಲಿ ಪ್ಲೂರಲ್ ಏನ್ರಿ ಇರ್ತೈತಿ, ಆರ್ ವಿ ಆರ್ ದೇ ಹಿಂಗಿರ್ತದ. ಅದನ್ನ ಬರ್ದ್ರಪ್ಪ ಅಂತಾರ ಅದು ಏನಾಯ್ತು? ಕ್ವಶನ್ ಟ್ಯಾಗ್ ಮುಗಿತ್ರಿ. ಇಲ್ಲಿ ಏನು ಬಂದಿರ್ತತ್ಲ ಆಕ್ಸಿಲರಿ ಅದನ್ನ ಎತ್ತುದು, ಇಲ್ಲಿ ಇಡುದು, ಇಲ್ಲಿರ್ತಕ್ಕಂಥ ಪ್ರೊನೌನ್ ತೆಗೆದ ಇಲ್ಲಿ ಇಟ್ಕೊಳ್ಬೇಕು. ಇದು ಮಾಡಿರಪ್ಪ ಅಂದ್ರೆ ಕ್ವಶನ್ ಟ್ಯಾಗ್ ಮುಗಿತ್ರಿ. ಇದು ಎರಡನೇ ನಿಯಮ. ಏನಪ್ಪಾ ಅಂತಾರ? ನೆಗೆಟಿವ್ ಇತ್ತಪ್ಪ ಅಂತಾರ ಸ್ಟೇಟ್ಮೆಂಟ್
ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ನಾವು ಅದಕ್ಕೆ ಟ್ಯಾಗ್ ಮಾಡಬೇಕು. ತಲೆಯಾಗಿರ್ಲಿ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಟ್ಯಾಗ್ ಮಾಡಬೇಕು. ಇದು ನಿಯಮ 2. ಈ ನಿಯಮ 2 ಆದ ನಂತರ ಇನ್ನು ಮುಂದಿನ ಏನ್ ಹೇಳ್ತದ ನೋಡ್ರಿ, 3ನೇ ನಿಯಮ. ಯೂಸ್ ದ ಸೇಮ್ ಆಕ್ಸಿಲರಿ ವರ್ಬ್ ಆಸ್ ದ ಸ್ಟೇಟ್ಮೆಂಟ್. ನಾ ಆಲ್ರೆಡಿ ಹೇಳೇ ನಿಮ್ಗೆ, ಅಲ್ಲಿ ಸ್ಟೇಟ್ಮೆಂಟ್ದಾಗ ಯಾವುದು ಆಕ್ಸಿಲರಿ ಇರತ್ತಲೆ ಅದನ್ನ ಬಳಸ್ಕೊಳ್ಬೇಕು. ಉದಾಹರಣೆಗೆ, we were going to temple. ಓಕೆ, ಇಲ್ಲಿ ಏನೈತ್ರಿ ಆಕ್ಸಿಲರಿ? ವೇರ್ ಐತಿ, ವೇರಂಟ್ we. ಇದನ್ನ ಒಂದು ನೆಗೆಟಿವ್ ದಾಗ ನೋಡ್ರಿ, ದೇ ಆರ್ ನಾಟ್ ರನ್ನಿಂಗ್. ದೇ ಆರ್ ನಾಟ್ ರನ್ನಿಂಗ್. ಅವ್ರು ಏನ್ ಮಾಡಕತ್ತಿಲ್ಲ? ಓಡಾಕತ್ತಿಲ್ಲ. ಕಾಮ ಕೊಡ್ತೀರಿ, ಏನತ್ರಿ ಇಲ್ಲಿ? ಆರ್ ಐತಿ. ಏನೈತ್ರಿ? ಆರ್ ಐತಿ. ಆರ್ ದೇ. ಯಾಕಂದ್ರೆ ಇದು ಪಾಸಿಟಿವ್ ಯಾಕತ್ರಿ? ನೆಗೆಟಿವ್ ಇದ್ದಿದ್ದನ್ನ ನಾವ್ ಏನ್ ಮಾಡಿದ್ವಿ? ಕ್ವಶನ್ ಟ್ಯಾಗ್ದೊಳಗ ಪಾಸಿಟಿವ್ ಹಾಕ್ತಿವಿ. ಅಂದ್ರೆ ಉಪರಾಟಿ ಕೇಳಿದಾಗ ದೃಢೀಕರಣ ಆಕತ್ರಿ. ಯಾವಾಗೂ ಈ ಸೀದಾ ಕೇಳ್ರಿ ಅಂದ್ರೆ ದೃಢೀಕರಣ ಆಗುವುದಿಲ್ಲ, ಅದು ದೃಢೀಕರಿಸುವಂತೆ ಆಗುವುದಿಲ್ಲ. ಅದಕ್ಕೆ ಏನಾಕತಿ? ಮರು ಪುನರಾವಲೋಕನ ಮಾಡ್ಕೊಂಡೋಗಿ ಈ ಸ್ಟೇಟ್ಮೆಂಟ್ಗೆ ಇದನ್ನ ನಾವು ಅಟೆಸ್ಟ್ ಮಾಡಿದಂಗಿರೋದು. ಸೊ ಇದು 3ನೇ ನಿಯಮ. ಏನಪ್ಪಾ ಅಂತಾರ? ಯೂಸ್ ದ ಸೇಮ್ ಆಕ್ಸಿಲರಿ ವರ್ಬ್ ಆಸ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಯಾವ ಆಕ್ಸಿಲರಿ ಕೊಟ್ಟಿರ್ತಾರಲ್ಲ ಅದನ್ನ ಈಚೆ ಕಡೆ ಬಡದ್ ಬಿಡ್ಬೇಕು ಅಷ್ಟೇ. ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ರಿ ಕ್ವಶನ್ ಟ್ಯಾಗ್ ಇಲ್ಲಿ. ತಲೆ ಕೆಡಿಸ್ಕೊಳ್ಳುವಂಥದ್ದು ಎಲ್ಲಿದಾವು ಸಪ್ರೇಟ್ ಹೇಳ್ತಾನ ನಿಮಗೆ. ಇದು 3ನೇ ನಿಯಮ. ಇನ್ನು 4ನೇ ನಿಯಮ, ಇಫ್ ದೇರ್ ಇಸ್ ನೋ ಆಕ್ಸಿಲರಿ ಯೂಸ್ ಡೂ, ಡಸ್, ಡಿಡ್. ತಲೆಯಾಗಿ ಇಟ್ಕೊಡ್ರಿ. ಸಪೋಸ್ ಅಲ್ಲಿ ಆಕ್ಸಿಲರಿ ಇಲ್ಲ, ಏನಿಲ್ರಿ? ಆಕ್ಸಿಲರಿ ಇಲ್ಲ. ಆಕ್ಸಿಲರಿ ಇಲ್ಲಾರ್ದಂತ ಪ್ರಸಂಗ ಬರು 2. ಒಂದು ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಆಗಿ, indefinite present tense. ಹಂಗ ಇನ್ನೊಂದು indefinite past tense. ಯಾಕ್ರಿ? ಇವೆರಡು ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತ. ಇದ್ರ ಫಾರ್ಮುಲಾ ಏನ್ರಿ? ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಅಬ್ಜೆಕ್ಟ್. ಹಂಗ ಇದ್ರ ಪ್ರಾಬ್ಲಮ್ ಏನ್ರಿ? ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಅಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ನಡುವ ಮತ್ತು ವರ್ಬ್ ನಡುವ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುದು. ಹೆಲ್ಪಿಂಗ್ ವರ್ಬ್ ಬರುದಿಲ್ಲ ಅಂದಾಗ ಏನಾಕತ್ತೆ ನಮಗ? ಆಕ್ಸಿಲರಿ ಇರ್ತಾರ ಅದನ್ನೇ ಎಬಿಸಿಡ್ತೀವಿ. ಅದಕ್ಕ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಆಕ್ಸಿಲರಿ ಇಲ್ಲಾಗಿತ್ತಂದ್ರ ಯಾವ್ದಾವ್ದನ್ನ ಬಳಸ್ಕೋಬೇಕಂತ ಹೇಳ್ತಾರಪ್ಪ ಅಂದ್ರೆ ಇವರು ಡೂ, ಡಸ್, ಹಾಗೆ ಡಿಡ್. ಯಾಕೆ ಹೇಳ್ರಿ? ಡೂ ಡಸ್ ಬರ್ತಕ್ಕಂಥದ್ದು ಯಾವ್ದ್ರೊಳಗೆ ಬರ್ತಾವ? ಡೂ ಮತ್ತು ಡಸ್ ಬರ್ತಕ್ಕಂಥದ್ದು ಪ್ರೆಸೆಂಟ್ದಾಗ ಏನ್ರಿ? ಪ್ರೆಸೆಂಟ್ ಟೆನ್ಸ್ದಾಗ. ಡಿಡ್ ಎಲ್ಲಿ ಬರ್ತದ್ರಿ? ಪಾಸ್ಟ್ದಾಗ. ಸೊ ಇಲ್ಲಿ V2 ಬಂದಾಗ ಏನ್ ಮಾಡ್ಕೋತೀರಿ ನೀವು? ಡಿಡ್ ನಾಟ್ ಹಚ್ತೀರಿ, ಅಂದ್ರೆ ಡಿಡಂಟ್. ಹಂಗ V1 ಬಂದಾಗ ಡೂ ಆರ್ ಡಸ್ ಹಚ್ತೀರಿ. ಡಸ್ ಯಾವಾಗ ಹಚ್ಬೇಕು ಅನ್ನೋದು ನಿಮಗೆ ಗೊತ್ತೈತಿ. ಯಾವಾಗ ಹಚ್ಬೇಕ್ರಿ? ನಾ ಆಕ್ಚುಲಿ ಟೆನ್ಸಸ್ ಹೇಳುವಾಗ ಹೇಳೇನಿ. ಮತ್ತೊಮ್ಮೆ ಲಕ್ಷ ಕೊಟ್ಟು ಹೊಳ್ಳಿ ಆದ್ರೆ ಟೆನ್ಸಸ್ ಅನ್ನ ನೋಡ್ರಿ. ಇನ್ಡೆಫಿನಿಟ್ ಪ್ರೆಸೆಂಟ್ ಟೆನ್ಸ್ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿ ಡಸ್ ಯಾಕೆ ಹಚ್ತೀವಿ ಅಂತ ಹೇಳಿ. ಈ ಡಸ್ ಹಚ್ಚಿದಾಗ ಕಂಪಲ್ಸರಿ ಏನಿರ್ತೈತಿ? ಆ ಕಡೆ ಇರ್ತಕ್ಕಂಥ ಪ್ರನೌನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮಾತ್ರ ಏನ್ ಹಚ್ತೀವಿ ನಾವು? ಡಸಂಟ್ ಹಚ್ತೀವಿ. ಸಪೋಸ್ ಅದನ್ನ ಬಿಟ್ಟು ಬೇರೆ ಯಾವ ಇದ್ದು ಅಂದ್ರೆ ಐ ಎತ್ತು, ವಿ ಎತ್ತು, ಯು ಎತ್ತು ಅಥವಾ ದೇ ಎತ್ತಪ್ಪ ಅಂತಾರೆ ನಾವೇನ್ ಮಾಡ್ತೀವಿ? ಅಲ್ಲಿ ಡೂ ಹಚ್ತೀವಿ. ನೆನಪತ್ತ ತಿಳ್ಕೊತೀನಿ.
ಯಾಕಪ್ಪ ಅಂದ್ರ ಮತ್ತೊಮ್ಮೆ ರಿಪ್ಲೈ ಆದಂಗ ಆತು. ಡೂ ಎಲ್ಲಿ ಹಚ್ತೀರಿ? ಐ, ವಿ, ಯು, ದೇ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಡೂ ಅನ್ನ ಹಚ್ತೀರಿ. ಹಿ, ಸಿ, ಇಟ್ಗಳ ಮುಂದೆ ಡಸಂಟ್ ಹಚ್ಚಬೇಕು. ಇವುಗಳನ್ನ ಹೆಂಗ ಬಳಕೆ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ತಾನೆ ನೋಡ್ರಿ. ಒಂದು ಎಕ್ಸಾಂಪಲ್ ಬರೀ ನಾವೀಗ. He wrote a story. He wrote a story. ಇಲ್ಲಿ he ಮತ್ತು wrote ಮಧ್ಯೆ ಏನಿಲ್ಲ, ಆಕ್ಸಿಲರಿ ಇಲ್ಲ. ಬಟ್ wrote ಏನೈತಿ? V2 ಐತಿ. V2 ಇದ್ದಾಗ ಏನ್ ಹಚ್ಬೇಕಂತ ಹೇಳಿದ್ ನಾನು? ಡಿಡ್ ಹಚ್ಬೇಕು. ಹಾಗಾದ್ರೆ ಡಿಡ್ ಬರ್ಕೋತಾರೆ ಮೊದಲಿಗೆ. ಡಿಡ್ ಆಯ್ತಾ? ಡಿಡ್ ಆದ ನಂತರ ನೆಗೆಟಿವ್ ಮಾಡ್ಕೋಬೇಕಿತ್ತು. ಸ್ಟೇಟ್ಮೆಂಟ್ ಏನೈತಿ? ಪಾಸಿಟಿವ್ ಐತಿ. ಇದನ್ನ ನೆಗೆಟಿವ್ ಮಾಡ್ಕೋತಾರೆ. ಡಿಡಂಟ್. ಅಲ್ಲಿ ಹಿ ಐತಿ, ಆಸ್ ಇಟ್ ಈಸ್ ಐತಿ, ಹಿ ಐತಿ. ಇನ್ ಇದ ನೋಡ್ರಿ, ಇದನ್ನ ಇಲ್ಲಿ ಬರಿತೀನಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ರೈಟ್ಸ್ ಎ ಸ್ಟೋರಿ. ಹಿ ರೈಟ್ಸ್ ಅ ಸ್ಟೋರಿ. ಇದನ್ನ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗಿತ್ತು ನೋಡಿ. ಇಲ್ಲಿ ಏನಾಗೈತ್ರಿ? ಇಲ್ಲಿ ಕ್ರಿಯಾಪದಕ್ಕ ಇಎಸ್ ಹತ್ಯದ ಅಥವಾ ಎಸ್ ಹತ್ಯದ ಅಂದ್ರೆ ಇಲ್ಲಿ ಏನಾಗಬೇಕು? ಡಸ್ ಆಗಬೇಕು. ಕ್ರಿಯಾಪದಕ್ಕೆ ಎಸ್ ಅಥವಾ ಇಎಸ್ ಹತ್ತಿಲಾಗಿತ್ತು ಅಂದ್ರೆ ಡೂ ಹಾಕಬೇಕು. ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಎಸ್ ಅಥವಾ ಇಎಸ್ ಹತ್ತೈತಿ ಅಂದ್ಮೇಲೆ ಏನ್ ಮಾಡ್ತಾರೆ? ಡಸ್ ಹಚ್ತಾರೆ. ಡಸಂಟ್, ಹಿ, ಕಲಾಸ್. ಇದು ನಮ್ಮ ಎಷ್ಟನೇ ನಿಯಮ ರೀ? ಇದು ಮೂರನೇ ನಿಯಮ. ಇನ್ನು ನೆಕ್ಸ್ಟ್ ನಿಯಮಕ್ಕೆ ಹೋಗೋಣ. ಇದು 4ನೇ ನಿಯಮ. ಇನ್ನು ನೆಕ್ಸ್ಟ್ ನಿಯಮಕ್ಕೆ ಹೋಗೋಣ. ಆ ನೆಕ್ಸ್ಟ್ ನಿಯಮ ಏನ್ ಹೇಳ್ತದ ನೋಡ್ರಿ. ಯೂಸ್ ಕರೆಕ್ಟ್ ಪ್ರೊನೌನ್. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹೇಳ್ತೀನಿ, ಇನ್ಕಸ್ಮಟ ನೀವು ಪ್ರೊನೌನ್ ಇದ್ದುದನ್ನ ಎಕ್ಸಾಂಪಲ್ ಬರ್ಸಿನ. ಯಾಕಂದ್ರೆ ಸ್ಟೇಟ್ಮೆಂಟ್ ಒಳಗೆ ಏನಿತ್ರಿ? ಪ್ರೊನೌನ್ ಇತ್ತು, ಅದನ್ನ ಪ್ರೊನೌನ್ ಎಬ್ಬಿಸ್ಬಿಟ್ರಿ. ಇಲ್ಲಿ ಐತಿ ನೋಡ್ರಿ ಪರಿಸ್ಥಿತಿ. ರಾಜೇಶ್ read a novel. Kamala is singing a song. ಎರಡು ಸ್ಟೇಟ್ಮೆಂಟ್ ಅದಾವ ನಿಮ್ಮ ಮುಂದೆ. ಇದನ್ನ ನಾವೇನ್ ಮಾಡ್ಬೇಕಾಗೈತಿ? ಕ್ವಶನ್ ಟ್ಯಾಗ್ ಮಾಡ್ಬೇಕಾಗೈತಿ. ಇದಕ್ಕೆ ನಮ್ಮ ನಿಯಮ ಅಪ್ಲೈ ಮಾಡ್ಬೇಕು. ಯಾವುದು? ಯೂಸ್ ಕರೆಕ್ಟ್ ಪ್ರೊನೌನ್. ನೋಡ್ರಿ, ಅಲ್ಲಿ ಏನಾಕಿತ್ತು? ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡುವಾಗ ಅವ್ರ ಹೆಸರುಗಳನ್ನ ಬರಿತಿದ್ವಿ, ಹಂಗ ಅದು ಕ್ಲಿಯರ್ ಆಗಿತ್ತು. ಆಮೇಲೆ ಹಿಂಗಿದ್ದಾಗ ಆಕ್ಟಿವೈಸ್ ಸ್ಪೆಸಿವೈಸ್ ಒಳಗೂ ಅವ್ರ ಹೆಸರುಗಳು ಬರಿತಿದ್ವಿ. ಆದ್ರೆ ಇಲ್ಲಿ ಏನಪ್ಪ ಪರಿಸ್ಥಿತಿ? ಇಲ್ಲಿ ಯಾರು ಅದಾರಲ್ಲ ಅವ್ರಿಗೆ ಯಾವ ಪ್ರೊನೌನ್ ಹತ್ತು ತಂದು ಬರಿಬೇಕು. ರಾಜೇಶ್ ಗಂಡ ಮಗ, ಅವಂಗೆ ಯಾವ್ದು ಪ್ರೊನೌನ್ ಹತ್ತುತ್ತೆ? ನಮಗ ಹಿ ಹತ್ತುತ್ತೆ. ಕಮಲಾ ಹೆಣ್ಮಗಳು, ಅವಂಗೆ ಅಕ್ಕಿದ ಯಾವ್ದು ಪ್ರೊನೌನ್ ಹತ್ತುತ್ತೆ? ಶಿ ಹತ್ತುತ್ತೆ. ಸಪೋಸ್ ಇಲ್ಲಿ ನೋಡ್ರಿ, ಲಯನ್ ವಾಸ್ ಅ ಕ್ರೂಯಲ್ ಅನಿಮಲ್. ಕ್ರೂಯಲ್ ಅನಿಮಲ್. ಇಲ್ಲಿ ಲಯನ್ಗೆ ಏನಾಗ್ತತಿ? ಇಟ್ ಹತ್ತತಿ. ಆ ಉಳ್ಕಿದ್ದು ಎಲ್ಲ ಅಂತೂ ಅವತ್ತು ಹಂಗ ಬರಿಬೇಕ್ರಿ. ನಂದಂತೂ ಆಯ್ ಅಂದ್ರ ನಾನು ಆಯತ ಬರಿಬೇಕಲ್ಲಿ, ಬೇರೆ ಏನು ಬರೆಯ ಬರಂಗಿಲ್ಲ. ಉಯ್ ಅಂದ್ರ ನಾವು ಉಯ್ಯ ಬರಿಬೇಕು, ಬೇರೆ ಬರೆಯ ಬರಂಗಿಲ್ಲ. ಇವು 3 ಸಿಚುವೇಶನ್ಸ್ ಏನದಾವ, ಇದ್ರೊಳಗೆ ಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು. ಹಂಗ ಇಲ್ಲಿ ನೋಡ್ರಿ, ಇನ್ನೊಂದು ರೂಲ್ಸ್ ಬರ್ತದೆ ಮುಂದೆ ಬಂದಂತ ಹೇಳ್ತಾನ. ಹೆಂಗ ಆಕತ್ತಪ್ಪ ಅಂದ್ರೆ ದೇ ಅಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು. ಇವು ಬಹಳಷ್ಟು ಇದ್ದಪ್ಪ ಅಂದ್ರೆ ಅಲ್ಲಿ ಏನಾಗ್ಬೇಕು? ದೇ ಆಗ್ಬೇಕು. ಲಯನ್ ಇದ್ದಿದ್ದು ಲೈನ್ಸ್ ಆಯ್ತು, ಲೈನ್ಸ್. ವಾಜ್ ಇದ್ದಿದ್ದು ವೇರ್ ಆಕತಿ ಲಯನ್ಸ್ ಅಂದಾಗ. ಕ್ರೂಯಲ್ ಅನಿಮಲ್ಸ್ ಆಕತಿ. ಓಕೆ, ವೇರ್ ಆತು, ಕ್ರೂಯಲ್ ಅನಿಮಲ್ಸ್ ಆತ. ಇಲ್ಲಿ ಏನಾಕತ್ತಿದು? ಏಟ್ ಹೋಗಿ ದೇ ಆಗ್ತದ.
ಇನ್ನು ಉಳ್ಕಿದ್ದು ಗೊತ್ತ್ರಿ, ಇದು ಇಸಂಟ್ ಹಚ್ತರಿ, ಇಲ್ಲಿ ಏನ್ ಹಚ್ತರಿ, ಡಿಡಂಟ್ ಹಚ್ತರಿ. ಅಂದ್ರೆ ನೌನ್ ಯಾವ್ದಿರತ್ಲೆ ಅದರ ಲೆಕ್ಕದೊಳಗೆ ಏನ್ ಹಚ್ಬೇಕು ನೀವು, ಪ್ರೊನೌನ್ ಅನ್ನ ಹಚ್ಬೇಕು. ಲಕ್ಷ ಕೊಟ್ಟು ನೋಡ್ರಿ, ಆಕ್ಚುಲಿ 3% ಮಾತ್ರ ಕನ್ಫ್ಯೂಷನ್ ಆಕತಿ. ಮ್ಯಾಗಿನು 2% ಒಳಗಂತೂ ಬೇರೆ ಪ್ರೊನೌನ್ ಹಚ್ಚಾಕ್ ಬರಂಗಿಲ್ಲ, ಅವು ಬೇರೆ ಪ್ರೊನೌನ್ ಕೊಡುದು ಇಲ್ಲ. ಅದಕ್ಕೆ ಸಿಂಗ್ಯುಲರ್ ಪರ್ಸನ್ಗಳು ಏನದಾವಲ್ಲ, ಹಿ ಸಿ ಇಟ್ ಅಟ್ ನೆನ್ಪಿಡ್ಕೋರಿ, ದೇ ಅಟ್ ಎಲ್ಲಿ ಹಚ್ಬೇಕು ನೆನ್ಪಿಡ್ಕೋರಿ, ಬಗೆ. ಇನ್ನ ಸ್ಪೆಷಲ್ ರೂಲ್ಸ್ ಅದಾವ್ರಿ. ಸ್ಪೆಷಲ್ ರೂಲ್ಸ್ ಯಾವ್ಯಾವು ಇದ್ರೊಳಗೆ? ಈಗ ನಿಮಗ ಸ್ಪೆಷಲ್ ರೂಲ್ಸ್ ಒಳಗ ಯಾವ್ಯಾವ ನೆನಪಿಟ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವೊಂದು ಇಲ್ಲಿ ಪಟ್ಟಿ ಮಾಡೀವಿ ನೋಡ್ರಿ. ಆಯ್ ಮುಂದೆ ಯಾಮ್ ಬಂದಿತ್ತು, ಆಯ್ ಮುಂದ ಯಾಮ್ ಬಂದಿತ್ತು. ಸ್ಟೇಟ್ಮೆಂಟ್ ಪಾಸಿಟಿವ್ ಇತ್ತಂದ್ರ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರ್ಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇರ್ಬೇಕಾ ಕಂಪಲ್ಸರಿ. ಇಲ್ಲಿ ನೋಡ್ರಿ, ಐ ಆಮ್ ಎ ಟೀಚರ್, ಐ ಆಮ್ ಎ ಟೀಚರ್ ಇತ್ತಂದ್ರ ಅದ ಕಂಪಲ್ಸರಿ. ನೋಡ್ರಿ, ನಮ್ಮಲ್ಲಿ ಇದೇಗಿನ ರೂಲ್ಸ್ ಏನ್ ಹೇಳ್ತೈತ್ರಿ, ಆಕ್ಸಿಲರಿ ಯಾವ್ದು ಇರ್ತೈತಿ ಅದನ್ನ ಬಳಕೆ ಮಾಡ್ಬೇಕು ಅಂತ ಹೇಳ್ತೈತಿ. ಬಟ್ ಇದು ಎಕ್ಸೆಪ್ಷನಲ್. ಇದೇನಪ್ಪ ಅಂದ್ರ ಅಪವಾದ. ಇದೇನು ಅಪವಾದ. ಇದು ಆಯ್ ಮುಂದೆ ಯಾಮ್ ಬಂದು ಪಾಸಿಟಿವ್ ಇತ್ತಪ್ಪ ಅಂತಾರೆ ಕಂಪಲ್ಸರಿ ಅದೇನಾಕತ್ತೆ ಅಂದ್ರೆ ಆರಂಟ ಆಕತಿ. ಮೋಸ್ಟ್ ಆಫ್ ದಿ ಎಕ್ಸಾಮಿನೇಷನ್ ಕೇಳಲ್ಪಟ್ಟಿರ್ತಕ್ಕಂಥ ಏಕೈಕ ಕ್ವಶನ್ ಟ್ಯಾಗ್ ಯಾವ್ದಾರ ಇತ್ತಪ್ಪ ಅಂದ್ರೆ ಅದಿದು ಬಹಳ ಸರ್ತಿ ಕೇಳ್ರಿ. ನಂತರ ಲೆಟಸ್, ಇದು ಲೆಟ್ಸ್ ಗೋ ಟು ಮೂವಿ. ಲೆಟ್ಸ್ ಗೋ ಟು ಮೂವಿ. ಇಲ್ಲಿ ನೋಡ್ರಿ, ಈ ವಾಕ್ಯ ಹೋದ್ರೆ ಜರ್ನ ಸ್ವಲ್ಪ ಲಕ್ಷ ಕೊಟ್ಟು. ಲೆಟ್ಸ್ ಗೋ ಟು ಮೂವಿ ಅಂದ್ರೆ ನಾವು ಮತ್ತೊಬ್ಬರನ್ನ ಕರ್ಕೊಂಡ ಪಿಕ್ಚರ್ಗೆ ಹೋಗೋದು ಮಾತಾಡಕತ್ತೀವಿ. ಎಲ್ಲಿ ಹೋಗಿ ಮಾತಾಡತ್ತೀವಿ? ಪಿಕ್ಚರ್ಗೆ ಹೋಗೋದು ಮಾತಾಡಕತ್ತೀವಿ. ಪಿಕ್ಚರ್ಗೆ ಹೋಗೋದು ಮಾತಾಡಕತ್ತೀವಪ್ಪ ಅಂತಾರೆ ಇಲ್ಲಿ ಕಂಪಲ್ಸರಿ ಏನಾಗಿರ್ಬೇಕು ನಮಗ, ನಾವು ಒಬ್ಬರೇ ಇಲ್ಲ, ಇಬ್ರು ಅಥವಾ ಇಬ್ರಕ್ಕಿಂತ ಹೆಚ್ಚಿದೀವಿ ಅಂತ ಅರ್ಥ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಶಾಲ್ ವಿ ಅನ್ನ ಬಳಸ್ತೀವಿ. ಶಾಲ್ ವಿ ಅನ್ನ ಬಳಸ್ತೀವಿ. ಶಾಲ್ ವಿ ಅನ್ನ ಬಳಸಲೇಬೇಕು, ಬಳಸ್ತೀವಿ. ಇದು ಲೆಟಸ್ ಬಂದಾಗ ನೀವು ನೆನಪು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನ ಭಾಳ ಕೇಳ್ಯಾರಿ ಈ ಎರಡನ್ನ. ಆಮೇಲೆ ಯಾವಾಗಾರ ತಪ್ಪಿ ಯಾರೇ ಭಾಳ ವಿಚಾರ ಮಾಡೋರು ಇರ್ತಂದ್ರೆ ಇದನ್ನ ಕೇಳ್ಯಾರಿ ಇಂಪರೇಟಿವ್. ಇನ್ನು ಇಂಪರೇಟಿವ್ ಹೆಂಗಪ್ಪ ಅಂತಂದ್ರೆ, ಇಂಪರೇಟಿವ್ದೊಳಗ ನಾವು ಆರ್ಡರ್ಗಳಿದ್ದು ಅಂದ್ರೆ, ಉದಾಹರಣೆಗೆ ಓಪನ್ ದ ಡೋರ್, ನಾವೊಬ್ಬ ಹೇಳಕತ್ತೀವಿ ನಾವು ಓಪನ್ ದ ಡೋರ್ ಅಂತೇಳಿ. ಅವಾಗ ನಾವೇನ್ ಬಳಸ್ಬೇಕು? ವಿಲ್ ಯು. ಆರ್ಡರ್ ಇರ್ತದ, ಆರ್ಡರ್ ಇದ್ದಾಗ ಕಂಪಲ್ಸರಿ ಏನ್ ಬಳಸ್ಬೇಕ್ರಿ? ಆರ್ಡರ್ ಇದ್ದಾಗ ತಲೆಗೆ ಇಟ್ಕೊಡ್ರಿ. ಆರ್ಡರ್ ಇದ್ದಾಗ ಓಪನ್ ದ ಡೋರ್ ಇದು ಆರ್ಡರ್, ಕ್ಲೋಸ್ ದ ಬಾಕ್ಸ್ ಆರ್ಡರ್, ವಾಶ್ ಇಟ್ ಆರ್ಡರ್. ಇಲ್ಲೆಲ್ಲ ಏನ್ ಮಾಡ್ಬೇಕು ನಾವು? ವಿಲ್ ಯು ಅನ್ನ ಬಳಸ್ಬೇಕು. ಏನ್ ಬಳಸ್ಬೇಕು? ವಿಲ್ ಯು ಅನ್ನ ಬಳಸ್ಬೇಕು. ಸಪೋಸ್ ಇದು ಸರ ಕಮಾಂಡ್ ಇಲ್ಲ, ಏನ್ ಹೇಳತ್ತೀವಿ ನಾವು? ಕುಂಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಕತ್ತೀವಿ ಅಂದ್ರೆ ಅದು ನಮ್ರತೆಯ ಒಂದು ಮಾತತಿ. ಹ್ಯಾವ್ ಎ ಸೀಟ್, ಹ್ಯಾವ್ ಅ ಸೀಟ್ ಅಂದ್ರೆ ಕುಂಡ್ರಿ ಅಂತ. ಇದು ಸಜೆಷನ್, ಇದು ಆರ್ಡರ್ ಅಲ್ಲ. ಆ ಟೈಮ್ಗೆ ಏನ್ ಬಳಸ್ತೀವಪ್ಪ ಅಂತಾರೆ, ಇದು ವಿಲ್ ನಾಟ್ ಹಾಕತ್ರಿ ಅಂದ್ರೆ ವಾಂಟ್ ಯು. ಕುಂಡ್ರಿ ಅಂದಾಗ ಅವ್ರು ಕುಂಡ್ಲಿಲ್ಪ, ಯಾಕೆ ಕುಂಡಂಗಿಲ್ರಿ ಅಂತ ಕೇಳ್ತೀವಿಲ್ಲ, ಹಂಗ. ಸೊ ಇದು ವಾಂಟ್ ಯು ಆಗ್ತದ. ಇದು ಈ ನಿಯಮದ ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಟೈಮ್ ಲಾಸ್ಟ್ ಏನಪ್ಪ ಅಂತಾರ, ಕೊನೆಯ ನಿಯಮ ಏನಪ್ಪ ಅಂತಾರೆ, ಇದು ನಮ್ಮ ದಿಸ್ ದ್ಯಾಟ್ ಮತ್ತು ದೀಸ್ ದೋಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ದಿಸ್ ಇತ್ತಪ್ಪ ಅಂತಾರ ಕಂಪಲ್ಸರಿ ಅದು ಪ್ರೊನೌನ್ ಏಟ್ ಆಕತಿ ಅಂತ ಹೇಳ್ತತಿ. ಇಲ್ಲಿ ದಿಸ್ ಅತ್ರಿ, ದಿಸ್ ಈಸ್ ಯುವರ್ ಬುಕ್, ಇದು ನಿನ್ನ ಬುಕ್. ಇಸಂಟ್ ಇಟ್, ಇದು ಅಲ್ಲನ ಅನ್ನಂಗ, ಇದು ಅಲ್ಲೂ ಅನ್ನಂಗ. ಇಲ್ಲಿ ನೋಡ್ರಿ, ಇಸಂಟ್ ಇಟ್. ಸಪೋಸ್ ದ್ಯಾಟ್ ಈಸ್ ಯುವರ್ ಬುಕ್ ಇತ್ತಂದ್ರೆ ಬೇರೆ, ದ್ಯಾಟ್ ಈಸ್ ಯುವರ್ ಬುಕ್ ಇತ್ತಂದ್ರ ಅಲ್ಲೂ ಕೂಡ ನಾವೇನ್ ಬರೀತೀವಿ? ಇಸಂಟ್ ಇಟ್ಟ ಬರಿಬೇಕು. ಇಸಂಟ್ ದ್ಯಾಟ್ ಅಂದ್ರೆ ಬರ್ದಾರೆ ಮತ್ತೆ ಪ್ರೊನೌನ್ ಚೇಂಜ್ ಆಕತಿ ದಿಸ್ ದ್ಯಾಟ ಬಂದಾಗ. ಹಂಗ ದೀಸ್ ಇತ್ತಂದ್ರೆ ಏನಾಕತಿ ಹೇಳೋದು? ಸಿಂಪಲ್ ತಲೆ ಓಡಿಸ್ರಿ.
ದಿಸ್ ಬಹುವಚನ ದೀಸ್, ದ್ಯಾಡ್ ಬಹುವಚನ ದೋಸ್. ಸೊ ಹಂಗಾದ್ರೆ ಇವ್ ಎರಡು ಇಟ್ಟು ಬರ್ತಾವಂದ್ರ ಇಟದ ಬಹುವಚನ ಏನ್ರಿ? ಇಡದ ಬಹುವಚನ ಏನ? ಇಡದ ಬಹುವಚನ ದೇ. ಸೊ ದೀಸ್ ಆರ್ ದೋಸ್ ಆರ್ ಬಂದಾಗ ಏನ್ ಮಾಡ್ತಾರೆ? ಅದನ್ನ ದೇ ಮಾಡ್ತಾರೆ. ದೀಸ್ ಆರ್ ಯುವರ್ ಬುಕ್ಸ್ ಅಂದಾಗ ಆರಂಟ್ ದೇ. ಅದ ದೋಸ್ ವೇರ್ ಯುವರ್ ಬುಕ್ ಅಂದಾಗ ಆರಂಟ್ ವೇರಂಟ್ ದೇ. ಇದು ನಮ್ಮ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂತಕ್ಕಂಥದ್ದು. ಇನ್ನು ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ವಶನ್ಗಳದಾವ. ಸಪೋಸ್ ಈಗ ಇನ್ನೂ ನಾ ಕ್ವಶನ್ ಪೇಪರ್ ಬಿಡಿಸಿಲ್ಲ, ಆದ್ರೂ ಅದಕ್ಕಿಂತ ಮುಂಚೆನೆ ನೀವು ಯಾರು ಕ್ವಶನ್ ಪೇಪರ್ ಬಿಡಿಸಾಕತ್ತಿದ್ರಿ, ನಿಮ್ಗೆ ಎಲ್ಲಾರ ಸಮಸ್ಯೆ ಆಗಿತ್ತಪ್ಪ ಅಂತಾರೆ ಅದನ್ನ ನಾನು ಜೊತೆ ಹಂಚ್ಕೊಳ್ಬಹುದು. ಯಾಕಂದ್ರೆ ಮುಂದೆ ನಾನು ನಾಳೆ ಮಾಡ್ತಕ್ಕಂಥ ವಿಡಿಯೋದೊಳಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದಿರತಕ್ಕಂಥದ್ದನ್ನು, ಆಮೇಲೆ ಕ್ವಶನ್ ಟ್ಯಾಗ್ ಬಂದಿರತಕ್ಕಂಥದ್ದನ್ನು ನಾನು ಕ್ವಶನ್ ಪೇಪರ್ ಬಿಡಿಸೋದೀನಿ. ಅದ್ರೊಳಗೆ ನಿಮ್ಮದು ಕ್ವಶನ್ ಅನ್ನ ನಾ ಆ್ಯಡ್ ಮಾಡ್ಕೊಂಡೆ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಎಲ್ಲರೂ ಚೆನ್ನಾಗಿ ಓದಾಕತ್ತೀರಿ, ಯಾಕಂದ್ರೆ ಸಾಕಷ್ಟು ಕಾಲ್ಫಾರ್ಮ್ಗಳಾಗ್ಯಾವ್ರಿ, ಸಾಕಷ್ಟು ಕಾಲ್ಫಾರ್ಮ್ಗಳಾಗ್ಯಾವ. ಅದ್ರೊಳಗೆ ನಂದು ಒಂದಿಷ್ಟು ನಿಮ್ಗೆ ಹೆಲ್ಪ್ ಆಗಲಿ ಅಂತಕ್ಕಂಥ ಒಂದು ಅಳಿಲ ಸೇವೆಯನ್ನು ಮಾಡಕತ್ತೀನಿ. ಅದಕ್ಕೆ ದಯಮಾಡಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಕೇಳ್ರಿ. ಸಪೋಸ್ ನನ್ನ ಕಡೆ ಏನಾದ್ರು ತಪ್ಪಾಗಿದ್ರು ಕೂಡ ನನಗೂ ಸಜೆಸ್ಟ್ ಮಾಡ್ರಿ, ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋಸ್ದೊಳಗೆ ಅದನ್ನ ಕರೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿವರೆಗೆ ನನ್ನ ಈ ಒಂದು ವಿಡಿಯೋವನ್ನು ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಿರ್ತಕ್ಕಂಥವ್ರಿಗೆ, ಯಾಕಂದ್ರೆ ಪೂರ ನೋಡ್ರಿ ವಿಡಿಯೋಗಳೆಲ್ಲ. ಯಾಕಂದ್ರೆ ವಿಡಿಯೋಗಳು ಹೆಂಗದಪ್ಪ ಅಂದ್ರೆ ನಡು ಒಂದೊಂದು ಸ್ಕಿಪ್ ಮಾಡಿರಪ್ಪ ಅಂತಾರೆ ಸುಮಾರು 5-6 ನಿಯಮಗಳನ್ನ ಹೇಳ್ತೀವಿ, ಒಂದೊಂದು ಬಿಟ್ಬಿಟ್ಟು ಹೋಗ್ತಾವ್ರಿ. ಹಂಗೆ ಬಿಟ್ಬಿಟ್ಟು ಹೋಗ್ಬಾರ್ದಂದ್ರೆ ಪೂರ ನೋಡ್ರಿ. ಪೂರ ನೋಡಿದ್ರಪ್ಪ ಅಂತ ನೀವು ನೋಡಿದ್ದಕ್ಕೂ ಉಪಯುಕ್ತ ಆಗ್ತದ, ನಾ ಮಾಡಿದ್ದಕ್ಕೂ ಉಪಯುಕ್ತ ಆಗ್ತದ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋವನ್ನ ನಾವು ಇವುಗಳ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಲಿಕ್ಕೆ ಉಪಯೋಗ ಮಾಡೋಣ. ಅಲ್ಲಿವರೆಗೆ ತಾವೆಲ್ಲರೂ ನೀವೇನೇನು ಓದಾಕತ್ತಿರ್ಲ, ನೀವು ಓದ್ತಿರ್ತಕ್ಕಂಥ ಎಲ್ಲ ಪಠ್ಯಪುಸ್ತಕಗಳನ್ನ ಎಲ್ಲವನ್ನ ಕಂಪ್ಲೀಟ್ ಆಗಿ ಓದಿ ಮುಗಿಸ್ಕೊಡ್ರಿ. ನಿಮ್ಮ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಎಲ್ರಿಗೂ ಗುಡ್ ಬೈ.